ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡೋಣ. ನಾನು ಚಿಕನ್ ಬಿರಿಯಾನಿಗೆ ರುಬ್ಬಕ್ಕೆ ಇಷ್ಟನ್ನೇ ಹಾಕ್ಕೊಳ್ಳೋದು, ಮತ್ತೇನು ಹಾಕ್ಕೊಳ್ಳಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಮಾಡೋದು ಇಷ್ಟೇ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ಇವಾಗ ಚಿಕನ್ಗೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ನಾನು ಉದ್ದುದ್ದವಾಗಿ. ಒಂದು ದೊಡ್ಡ ಈರುಳ್ಳಿ 2 ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಲವಂಗ ಒಂದು 4-5 ಮತ್ತು ಏಲಕ್ಕಿ 1-2 ಮತ್ತು ಚಕ್ಕೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕೋಣ. ಮತ್ತು ಅದಕ್ಕೆ ನಾನು 1-2 ಪಲಾವ್ ಎಲೆ ತೊಗೊಳ್ತಾ ಇದ್ದೀನಿ. ಪಲಾವ್ ಎಲೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಅದು ಫ್ರೈ ಆಗಲಿ. ನಂತರ ಈರುಳ್ಳಿ ಹಾಕೋಣ. ನಾನು ದೊಡ್ಡದು 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಇದು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನಾನು. ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಬಿರಿಯಾನಿ ಯಾವಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡ್ರು ಮತ್ತು ಮೊಸರು ಹಾಕಿ ಕಲಸಿಟ್ಟಿದ್ದೀನಿ. ಇವಾಗ ಇದಕ್ಕೆ ನಾವು ರುಬ್ಕೊಂಬಂದಿರೋ ಮಸಾಲೆನೂ ಹಾಗೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ನಾವು ಇದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಧನಿಯಾ ಪುಡಿ 1.5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಖಾರ ನಾನು ಚಿಲ್ಲಿ ಪೌಡ್ರು, ಹಸಿಮೆಣಸಿನ್ಕಾಯಿ ಸ್ವಲ್ಪನೇ ಹಾಕಿರೋದ್ರಿಂದ ಇದಕ್ಕೆ 1 ಸ್ಪೂನು ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಗೊತ್ತಾಗುತ್ತೆ ಅರ್ಧ ಕೆಜಿಗೆ 1 ಕೆಜಿಗೆ ಎಷ್ಟು ಹಾಕಬೇಕು ಅಂತ ಗೊತ್ತಾಗುತ್ತಲ್ಲ. ಮನೇಲಿ ಎಷ್ಟೆಷ್ಟು ಖಾರ ತಿಂತಾರೆ ಅಂತ ಅವ್ರವ್ರ ಮನೇಲಿ ಅವ್ರವ್ರಿಗೆ ಗೊತ್ತು, ಆ ಥರ ಖಾರ ಹಾಕ್ಕೋಬೋದು. ಚಿಕನ್ಗೆಲ್ಲ ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು. ಈಗ ಒಂದು ಅರ್ಧ ಕಪ್ಪು ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಕಸೂರಿ ಮೇಥಿ ಹಾಕ್ಕೊಳ್ಳೋದು ಬೇಕಾಗಿಲ್ಲ. ಅಕಸ್ಮಾತ್ ಮೆಂತ್ಯ ಸೊಪ್ಪಿಲ್ಲ ಅಂದರೆ ಕಸೂರಿ ಮೇಥಿ ಹಾಕ್ಕೊಳ್ತೀವಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಹಾಗೆ ನಾನಿವಾಗ 2 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ಮೆತ್ತಗಾಗೋ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಕಲಸಿಟ್ಕೊಂಡಿರೋ ಚಿಕನ್ನ ಹಾಕ್ತಾಯಿದ್ದೆ ನಾನು ಇದು 1 ಅವರ್ ಆಯಿತು ಕಲಸಿಟ್ಕೊಂಡು. ಮೊಸರು ಮತ್ತು ಚಿಲ್ಲಿ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇದು ಮೊಸರು ಹಾಕೋದಿರೋದ್ರಿಂದ ಸ್ವಲ್ಪ ಮೆತ್ತಗೆ ಬರುತ್ತೆ ಚಿಕನ್ನು, ಚೆನ್ನಾಗಿರುತ್ತೆ, ರಬ್ಬರ್ ಥರ ಬರೋದಿಲ್ಲ. ನೋಡಿರಿ, ಇವಾಗ ಈ ಥರ ಎಣ್ಣೆಲೇ ಸ್ವಲ್ಪ ಫ್ರೈ ಮಾಡಿದ್ರೆ ಚಿಕನ್ಗೆಲ್ಲ ಮಸಾಲೆ ಹಿಡ್ದಿರುತ್ತೆ. ನಾವು ತಕ್ಷಣ ನೀರು ಹಾಕ್ಬಿಟ್ರೆ ಚಿಕನ್ಗೆಲ್ಲ ಮಸಾಲೆ ಹಿಡ್ದಿರೋದೇ ಇಲ್ಲ, ಸಪ್ಪೆ ಇರುತ್ತೆ ಚಿಕನ್ನು. ಇವಾಗ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಚಿಕನ್ ಮುಳುಗೋಷ್ಟು ಮಾತ್ರ ನೀರು ಹಾಕಿದ್ದೀನಿ ನಾನು. ಇದನ್ನು ಒಂದು 10 ನಿಮಿಷ ಹೀಗೆ ಬೇಯಿಸ್ತೀನಿ. ಆಗ ಚಿಕನ್ಗೆ ಮಸಾಲೆ ಹಿಡ್ಕೊಳ್ಳುತ್ತೆ. ನಂತರ ನಾವು ಇನ್ನು ನಮಗೆ ಅಕ್ಕಿ ಎಷ್ಟು ತೊಗೊಂಡಿದ್ದೀವೋ ಅಷ್ಟು ನೀರು, ಮಿಕ್ಕಿದ ನೀರನ್ನ ಇವಾಗ ನಂತರ ಹಾಕ್ಕೋಬೋದು. ಇವಾಗ ಚೆನ್ನಾಗಿ ಇದು ಬೆಂದಿದೆಯಲ್ವ, ಇವಾಗ ಮಿಕ್ಕಿದ ನೀರನ್ನು ನಾವು ಹಾಕ್ಕೊಂಬಿಡೋಣ. ನಾನು ಬಿಸಿ ನೀರು ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನೇ ಹಾಕ್ಬಿಟ್ಟೆ. ಇವಾಗ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ನೀರು ಕುದಿಯಲಿ. ನೀರು ಕುದ್ದ ಮೇಲೆ ನಾವು ಅಕ್ಕಿ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೋದು. ನೋಡಿ, ಇವಾಗ ನಾನು ಅರ್ಧ ಗಂಟೆ ಆಯಿತು ಅಕ್ಕಿ ನೆನೆಸಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡ್ಬಿಟ್ರೆ ಪಲಾವ್ಗಳಿಗೆಲ್ಲ ತುಂಬ ಚೆನ್ನಾಗಿ ಪಲಾವ್ ಆಗುತ್ತೆ, ಉದ್ರಾಗುತ್ತೆ ಮತ್ತು ಮೆತ್ತಗಾಗುತ್ತೆ. ಎಷ್ಟೇ ಉದುರಿದ್ರೂ ಮೆತ್ತಗಾಗುತ್ತೆ. ನಾವು ಆವಾಗಲೇ ಹಾಕಿದ್ರೆ ಉದ್ರಾಗೇನೋ ಆಗುತ್ತೆ, ಆದರೆ ಮೆತ್ತಗಾಗಲ್ಲ. ನಾನು ಇದಕ್ಕೆ ಒಂದು ಅರ್ಧ ಬಟ್ಲು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಬಿರಿಯಾನಿಗೆ ತುಪ್ಪ ಹಾಕಿದ್ರೆ ಒಂಥರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗೆಲ್ಲ ಹಾಕಿ ಟೇಸ್ಟ್ ನೋಡಿದೆ ಕರೆಕ್ಟಾಗಿದೆ, ಮುಚ್ಚಿಟ್ಬಿಡ್ತಾ ಇದ್ದೀನಿ. ಒಂದೇ ಒಂದು ವಿಜಿಲ್ ಮಾಡಿದ್ರೆ ಸಾಕು. ಅದು ವಿಜಿಲ್ ಹೋಗೋವರೆಗೂ ಇಲ್ಲಿ ಕೋಳಿ ಸಾರು ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಚಕ್ಕೆ, ಲವಂಗ ಇಷ್ಟು ಹಾಕಿ, ಮತ್ತು ಹಾಗೆ ಇದಕ್ಕೆ ನಾನು ಒಂದೇ 1 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈ ಥರ ನಾವು ಫ್ರೈ ಮಾಡ್ಕೊಳ್ಳೋ ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ 1 ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ತಣ್ಣಗಾಗಲಿ ಇದು, ನಾವು ನೋಡೋಣ. ತಣ್ಣಗಾದಮೇಲೆ ತಾನೇ ಗ್ರೈಂಡ್ ಮಾಡಬೇಕು. ಅಷ್ಟರವರೆಗೂ ನಾನು ಸ್ವಲ್ಪ ಧನಿಯಾ ಪುಡಿ ಹಾಕ್ಬಿಟ್ಟು ತಣ್ಣಗಾಗಕ್ಕೆ
ಇಟ್ಟಿದ್ದೀನಿ. ಈಗ ಚಿಕನ್ನ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಮಸಾಲೆ ರುಬ್ಬಿಟ್ಟಿರೋ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಚಿಕನ್ ಕೋಳಿ ಸಾರು ಮತ್ತು ಬಿರಿಯಾನಿ ನಮ್ಮನೆ ಭಾನುವಾರದ ನಾನ್ ವೆಜ್ ಅಡುಗೆ ರೆಡಿ ಆಯಿತು ನೋಡಿ. ಚಿಕನ್ ಸಾಂಬಾರು ಚೆನ್ನಾಗಿದೆ. ಈಗ ಒಂದು ವಿಷಿಲ್ ಕೂಗಿಸಿದ್ದೆ ನಾನು ಬಿರಿಯಾನಿಗೆ. ಈಗ ತೆಗಿಯೋಣ ಹೇಗಾಗಿದೆ ನೋಡೋಣ. ತುಂಬ ಚೆನ್ನಾಗಾಗಿದೆ, ಉದುರಾಗಿದೆ, ನೋಡಿದ್ರೇ ಗೊತ್ತಾಗ್ತಾ ಇದೆ. ಮಸಾಲೆ ಎಲ್ಲ ನೋಡಿ ಒಂದೇ ಸಮ ಹಿಡ್ದಿದೆ. ಒಂದೊಂದ್ಸರಿ ವೆಜಿಟೇಬಲ್ ಬಿರಿಯಾನಿ ಆಗಲಿ ನಾನ್ ವೆಜ್ ಆಗಲಿ ಮಾಡಿದ್ರೆ ಮೇಲೆಲ್ಲ ವೈಟ್ಗೆ ಆಗಿಬಿಡುತ್ತೆ. ಒಂದು ಕಡೆ ವೈಟಿಗೆ, ಒಂದು ಕಡೆ ಮಸಾಲೆ ಒಂದು ಕಡೆ ಬಂದ್ಬಿಡುತ್ತೆ. ಇದಿಲ್ಲ, ಪೂರ್ತಿಯಾಗಿ ಮಸಾಲೆ ಎಲ್ಲದಕ್ಕೂ ಹಿಡ್ಕೊಂಡು ತುಂಬ ಚೆನ್ನಾಗಾಗಿದೆ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಈಗ ಮಾಡಿರೋ ಮನೆ ಚಿಕನ್ ಬಿರಿಯಾನಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.